ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಮಾರ್ನಿಂಗ್ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಹನುಮಂತ್ ದೇಶಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನ. ಬೀದರ್ ನಗರದ ಕುಂಬರವಾಡ ಬಡಾವಣೆಯ ಸರ್ವೆ ನಂಬರ್ 51/1 ಖಾಲಿ ಜಾಗದಲ್ಲಿ ಅಂಬೇಡ್ಕರ್ ಸಮುದಾಯ ಭವನ ನಿರ್ಮಾಣಕ್ಕೆ ಜಾಗ ಮೀಸಲಿಡಬೇಕು ಅಂತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕ ಮಾರುತಿ ಬೌದ್ಧೆ ಆಗ್ರಹಿಸಿದ್ದಾರೆ. ಇಲ್ಲವಾದಲ್ಲಿ ಅಂಬೇಡ್ಕರ್ ವೃತ್ತದಲ್ಲಿ ಮನೆ ಮಾಡಿಕೊಂಡು ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಬೀದರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಮಾರುತಿ ಬೌದ್ಧೆ, ಕುಂಬರವಾಡದ ಸರ್ವೆ ನಂಬರ್ 51/1ರಲ್ಲಿ ಸುಮಾರು 25 ಎಕರೆ ಗೋಮಾಳ ಜಾಗವಿದ್ದು ಈಗಾಗಲೇ ಮಂದಿರ, ಚರ್ಚ್, ಮನೆಗಳು ಹಾಗೂ ವಿವಿಧ ಸಮುದಾಯಗಳ ಭವನಗಳು ನಿರ್ಮಾಣವಾಗಿವೆ. ಆದರೆ ಅಂಬೇಡ್ಕರ್ ಸಮುದಾಯ ಭವನಕ್ಕೆ ಮಾತ್ರ ಜಾಗ ನೀಡಲಾಗಿಲ್ಲ ಅಂತ ಆರೋಪಿಸಿದ್ದಾರೆ. ಇನ್ನು ಖಾಲಿ ಜಾಗದಲ್ಲಿ ಹಲವು ವರ್ಷಗಳಿಂದ ಅಂಬೇಡ್ಕರ್ ಜಯಂತಿ, ಬುದ್ಧ ಪೂರ್ಣಿಮೆ ಹಾಗೂ ಮಹಾಪರಿನಿರ್ವಾಣ ದಿನ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿದೆ. ಆದರೂ ಕೂಡ ಭವನ ನಿರ್ಮಾಣಕ್ಕೆ ಕೆಲವರು ವಿರೋಧಿಸುತ್ತಿದ್ದಾರೆ ಅಂತ ದೂರಿದರು. ಮೇ 18ರಂದು ಜಾಗದಲ್ಲಿದ್ದ ನೀಲಿ ಧ್ವಜವನ್ನು ತೆರವುಗೊಳಿಸಿದ ಕುರಿತು ಗಾಂಧಿಗಂಜ್ ಠಾಣೆಗೆ ದೂರು ನೀಡಿದ್ರು ಕೂಡ ಕ್ರಮ ಕೈಗೊಂಡಿಲ್ಲ ಅಂತ ಆರೋಪಿಸಿದರು. ಆಗಸ್ಟ್ 15ರಂದು ಸಮಸ್ಯೆ ಬಗೆಹರಿಯುವವರೆಗೂ ಯಾರು ಜಾಗಕ್ಕೆ ತೆರಳಬಾರದು ಎಂದು ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಸೂಚನೆ ಇದ್ರೂ ಕೂಡ ಪೊಲೀಸರ ಎದುರೇ ಕ್ರಿಶ್ಚಿಯನ್ ಧ್ವಜ ಹಾರಿಸಲಾಗಿದೆ ಅಂತ ದೂರಿದರು. ಘಟನೆಯ ಕುರಿತು ತನಿಖೆ ನಡೆಸಿ ತಪ್ಪಿಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಪೊಲೀಸ್ ಸಿಬ್ಬಂದಿ ಮನೋಜ್ ಅವರನ್ನು ಅಮಾನತುಗೊಳಿಸಿ ಇನ್ಸ್ಪೆಕ್ಟರ್ ಆನಂದ್ ಅವರನ್ನು ವರ್ಗಾವಣೆ ಮಾಡಬೇಕು ಅಂತ ಪತ್ರಿಕಾಗೋಷ್ಠಿಯಲ್ಲಿ ಒತ್ತಾಯಿಸಿದ್ದಾರೆ. ಸಭಾಪತಿಯವರಿಗೂ ಮನವಿ ಹೋಗಿದೆ ಅಂತಂದ್ರೆ ಯಾಕೆ ರಾಜ್ಯದಲ್ಲಿ ದಲಿತರು ಮಾಡ್ತಿರೋದು ಒಬ್ಬರೇ ಅದಕ್ಕೆ ಹೆಂಡತಿ ಮೇಲೆ ಇನ್ನೇನು ಕೊಟ್ಟಿನ ಕಂಪ್ಲೇಂಟ್ ಎಫ್ಐಆರ್ ಆಗಬೇಕು, ಕೂಡಲೇ ಬಂಧಿಸಬೇಕು. ಶಾಂತಿ ಹಂಗೆ ಮಾಡತ್ತಾರಲ್ಲಿ. ನಾಳೆ ಮತ್ತೆ ಏನಾರ ಜೀವಕ್ಕೆ ಹಾನಿ ಆಯಿತು, ಯಾರಿಗಾರ ಏನಾರು ತೊಂದರೆ ಆಯಿತು ಅಂದ್ರೆ ಅದಕ್ಕೆ ಇವರೇ ಕಾರಣ. ನಮ್ಮೂರಿಗೆ ಏನಾರು ತೊಂದರೆ ನಾವು ಪ್ರೊಟೆಸ್ಟ್ ಮಾಡ್ತೀವಿ. 21ನೇ ತಾರೀಕಿಗೆ ಒಂದು ಪ್ರೊಟೆಸ್ಟ್, 21ನೇ ತಾರೀಕು ಅಲ್ಲಿಂದ ಈಗ ಸೆಕ್ರೆಟರಿ ಲೆಟರ್ ಬರೋದು, ನೀವು ಬೇಗ ಪರಿಶೀಲನೆ ಮಾಡಿ. ಗೋಮಾಳ ಜಾಗ ಕುಂಬಾರವಾಡದಲ್ಲಿ 25 ಎಕರೆ 30 ಗುಂಟೆ ಸರ್ವೆ ನಂಬರ್ 51ರಲ್ಲಿ ಜಮೀನಿದೆ. ಆ ಜಮೀನಿನಲ್ಲಿ ಎಲ್ಲ ಕಡೆ ಎಲ್ಲ ಧರ್ಮದ ಗುಡಿಗಳು, ಪ್ರೈವೇಟ್ ಮನೆಗಳು ಎನ್ಕ್ರೋಚ್ಮೆಂಟ್ ಮಾಡಿ ಕಬ್ಜಾ ಮಾಡಿ ಕಟ್ಟಿದ್ರು. ಅದರಲ್ಲಿ ಭವಾನಿ ಗುಡಿ ಇದೆ, ಒಂದು ದರ್ಗಾ ಇದೆ, ಚರ್ಚ್ ಇದೆ, ರಾಮ ಮಂದಿರ ಕಟ್ಟಕ್ಕೆ ಜಾಗಗಳಿದೆ. ಈಗ ಅನೇಕ ಸಮಾಜದವ್ರು ಕೆಲವು ಗುಡಿ ಕಟ್ಕೊಂಡು ಆದರೆ ಉಳಿದಿದ್ದು 75, 80 ಒಂದು ಅಡಿಗಟ್ಟು ಜಾಗ ಅದು ನಮ್ಮ ಓಣಿ ಹತ್ತಿ ಜಾಗ ಇದೆ. ಸುಮಾರು ವರ್ಷದಿಂದಲೇ ಕಾರ್ಯಕ್ರಮಗಳು ಮಾಡ್ಕೊತಾ ಬಂದವರು ಥರ ಜನ. ಸುಮಾರು 3 ತಿಂಗಳ ಹಿಂದೆ ಅಲ್ಲಿನ ಮಹಿಳಾ ಸಂಘಟನೆ ಕಟ್ಕೊಂಡು ರಮಾತಾಯಿಯ ಒಂದು ಜಯಂತಿ ಮಾಡಕ್ಕೆ ಹೋದಾಗ ಆ ಜೆಂಡಾ ಹಾಕಿದಾಗ ಅಲ್ಲಿ ಇದ್ದಂಥ ನಮ್ಮ ಸಹೋದರರು ಎಲ್ಲರೂ ಒಬ್ಬ ಜೋಸಫ್ ಪಡ್ಡೇಕರ್ ಅವರು ಅದಕ್ಕೆ ಒಂದು ಕಂಪ್ಲೇಂಟ್ ಕೊಟ್ಟು ಅವರು ಮಿಸ್ಸೆಸ್ ಅವರು ಹಚ್ಚಿನ ಜೆಂಡಗಳೆಲ್ಲ ಕೆತ್ತಾಕಿ ಗಲಾಟೆ ಮಾಡಿದ್ರು. ಆದರೆ ಯಾರು ಕೂಡ ಅದಕ್ಕೆ ಸ್ಪಂದಿಸ್ತಾ ಇಲ್ಲ. ನಮ್ಮ ಲೋಕಲ್ MLA, ಮಂತ್ರಿಯವರು ಎಲ್ಲರಿಗೂ ಭೇಟಿಯಾಗ್ಯಾರ. 15ನೇ ತಾರೀಕಿಗೆ ಬೆಳಗ್ಗೆ ನಾವು ಕಮಿಷನರ್ ನಮ್ಗೆ ಕರೆಸಿ ಮಂತ್ರಿಯವರ ಬಗ್ಗೆ ಮಾತಾಡ್ತೀವಿ ಅಂತಂದ್ರೆ ನಾವೆಲ್ಲ ಕರೆದು ಹೋದೆವು. ಅವರು ಬಂದಿದ್ರು. ಅವರಿಗೂ ಹೇಳಿದ್ರು 1 ವೀಕ್ ತಾಳ್ರಿ, ಒಂದು ಬರ್ತೀನಿ ಬಂದಿದ್ದ ನಂತರ ನಮಗೂ ಅಂದ್ರು 1 ವೀಕ್ ತಾಳ್ರಿ, ಅದು ಯಾರು ನೀವು ಗಲಾಟೆ ಮಾಡ್ಕೋಬೋದಾಗ್ರಿ, ಶಾಂತಿ ಕಾಪಾಡ್ತೀವಿ ಅಂತ. ಆಯ್ತು ಸರ್ ಅಂದೇವು. ನಾವು ಯಾರೋ ಹೋಗಿ ಅದು 15 ರಾತ್ರಿನೇ ಪೊಲೀಸರ ಸಮ್ಮುಖದ ಪೊಲೀಸರು ಕುಮ್ಮಕ್ಕು ಅದಕ್ಕೆ ಅವರು ಬಂದು ಪೊಲೀಸ್ ವ್ಯಾನದಲ್ಲಿ ನಾವು ಪೊಲೀಸ್ ವ್ಯಾನದಲ್ಲಿ ಪೊಲೀಸ್ ಮೇಲೆ ವಿಶ್ವಾಸ ಮಾಡಿ ಅಂತ ಹೋಗಿದ್ದೆವು. ಆದರೆ ಈಗ ಬಂದು ಅವರು ಜೆಂಡಾ ಕೊಡಿಸಿ ಮತ್ತೆ ಈಗ ಮ್ಯಾಲ್ ನಮ್ಮ ಹುಡುಗರಿಗೆ ದಬ್ಬಾಳಿಕೆ ಮಾಡ್ತಾರೆ. ಹೊಡಿಲಕ್ಕೆ ಬರೋದು, ಹೆಣ್ಮಕ್ಳಿಗೆ ಅವಶ್ಯಕ ಬೈಯೋದು, ಗುಡೆಗಳು ಇದೆ. ಅದು ಮಾಡಿದ್ದು ಬೈದಿದ್ದು ಅವ್ರ ಮನೆ ಮೇಲೆ ಹೋಗ್ತಾರೆ. ಅಲ್ಲಿ ನಮ್ಮ ಮನೆಯ ಹತ್ತಿರ ಓಣಿಯಿಂದ ನಮ್ಮ ಮನೆಗಳಲ್ಲಿ ನಮ್ಮವರು ಆ ಮನೆಗಳ ಹೆಣ್ಮಕ್ಳಿಗೆ ಅವಶ್ಯ ಬೈಯೋದು, ಈ ರೀತಿಯಲ್ಲಿ ಶಾಂತಿ ಭಂಗ ಮಾಡೋಕ್ಕೆ ಅವರು ಪ್ರಯತ್ನ ಮಾಡ್ತಾರೆ.
ಎಲ್ಲರೂ ಅಲ್ಲಿ ಏನಾದ್ರು ಆಯಿತು ಅಂದ್ರೆ ಪೊಲೀಸರಿಗೆ ಜವಾಬ್ದಾರಿ. ಯಾಕಂದ್ರೆ 3 ತಿಂಗಳು ಅವ್ರನ್ನ ಕಂಪ್ಲೇಂಟ್ ಮಾಡಲಿಲ್ಲ, ಆಮೇಲೆ FIR ಹಾಕಲಿಲ್ಲ, ಅಥವಾ ಅವ್ರಿಗೆ ಎರಡು ಸಮಾಜದವ್ರಿಗೆ ಅಟ್ಲೀಸ್ಟ್ ಇಬ್ಬರಿಗೆ ಕೂಡಿಸಿ ಒಂದು ಶಾಂತಿ ಸಭೆನೂ ಮಾಡಿಲ್ಲ, ಪೊಲೀಸರು ಆಗಲಿ ಅಥವಾ ಜಿಲ್ಲಾಡಳಿತ ಆಗಲಿ. ಇದು ಎಲ್ಲೋಕ ನಿಷ್ಕಾಳಜಿ ವಹಿಸಿದ್ದು ಅಲ್ಲಿ ಇನ್ಸ್ಪೆಕ್ಟರು ಆನಂದ್ ಅಂತಿದ್ದಾರೆ, ಅವರು ಇದೆಲ್ಲ ಮಾಡಿ ಇವತ್ತ ಈ ಹಂತಕ್ಕೆ ಬಂದಿದ್ರು. ಅವಾಗೇ ಸ್ಟಾರ್ಟಿಂಗ್ ಏನಿದ್ರು ಎರಡು ಕೋರ್ಸ್ ಮಾತಾಡಿ ಅಥವಾ ಯಾರು ಪೇಪರ್ ಯಾರಿಲ್ಲ ಏನಂತ ನೀವು ಮಾಡಿದ್ರೆ ಒಂದು ಇದಾಯಿತು ಬಗೆಹರಿತು. ಆದರೆ ಇವತ್ತು ಪೂರ ವಿಕೋಪಕ್ಕೆ ಹೋಗ್ಬಿಟ್ಟದು. ಅದಕ್ಕಾಗಿ ನಾವು ಪೊಲೀಸರು ಇದು ಅದು ಏನು ಇದು ಕೂಡಿಸಲ್ಲ, ಜೆಂಡ ಅಸೋಮೋಟಕ್ಕೆ ಸೋಬೇಕು, ಪೂರ ಅಲ್ಲಿ ರೇಖೆ ಕೈಗಳು ಬಂದು ಮಾಡಬೇಕು ಹೇಳಕ್ಕೆ ಅವನ ಎದುರು ನಿಂತವ SB ಖರ್ಚು. ಅವನು ಕೂಡ ಇದ್ರೊಳಗೆ ಭಾಳ ಇನ್ವಾಲ್ವ್. ಅದಕ್ಕಾಗಿ ಕೂಡಲೇ ಅವನಿಗೆ ಸಸ್ಪೆಂಡ್ ಮಾಡಬೇಕು. ಮನೋಜ್ PC SB ಕಾನ್ಸ್ಟೇಬಲ್, ಅವ ಒನ್ ಸೈಡ್ ಆಗಿ ಸಪೋರ್ಟ್ ಮಾಡ್ತಾನ. ಮತ್ತೆ ಈ ಅಲ್ಲಿನ CPI ಕೂಡ ಇವರಿಬ್ಬರನ್ನ ಸಸ್ಪೆಂಡ್ ಮಾಡಿ ಕೂಡಲೇ ಆ ಜಾಗಕ್ಕೆ ವರ್ಗಾವಣೆ ಮಾಡಬೇಕು, ಅದಕ್ಕೆ ಮಾಡಬೇಕಂತ ನಾವು ಒತ್ತಾಯ ಮಾಡ್ತೇವೆ. ಅದೇ ರೀತಿ ಕೂಡಲೇ ಪೊಲೀಸು ಜಿಲ್ಲಾಡಳಿತ ಶಾಂತಿ ಕಾಪಾಡಬೇಕಲ್ಲಿ ಜಿಲ್ಲಾಡಳಿತ ವಿನಂತಿಸ್ತೇವೆ. ನ್ಯಾಯ ಕೂಡ ದಲಿತರಿಗೆ, ಯಾಕೆಂದ್ರೆ ಇಲ್ಲಾಂದ್ರೆ ಜಿಲ್ಲಾದಿಂದ ದಲಿತರು ಒಕ್ಕಲು ಓಡಿಸ್ರಿ ಹೊರಗೆ ಸರ. ನಾವು ಇದಕ್ಕೆ ಒಂದು 75-80 ಫೀಟಿನ ಜಗ ಕೊಡೋದು ನಮ್ಗೆ ಇಟ್ಟು ತಂದ್ರೆ ಒಂದು ದಿನ ಬಂದು ಟೈಮ್ ಕೊಡೋಕ್ಕಾಗಲ್ಲ. ಬಂದು 3 ತಿಂಗಳು ನಡೆದ್ರೆ ಹೊಡೆದಾಡ್ತಾ ಬಂದು ಯಾರು ಬಂದಲ್ಲಿ ಅದು ನೋವು ಕೇಳಂಗಿಲ್ಲ, ಸ್ಪಂದಿಸಲ್ಲ. ಮತ್ತು ಜಿಲ್ಲಾಡಳಿತ ನಮ್ಮ ಪರವಾಗಿಲ್ಲ ಆಡಳಿತ. ಅದಕ್ಕಾಗಿ ನೀವು ಒಂದು ವಾರದಾಗ ಏನಾದ್ರು ಮಾಡಿ ಇದಕ್ಕೆ ಮಾಡ್ತೀರೇ ಮಾಡಿ, ಇಲ್ಲ ಹೋದ್ರೆ ನಾವು ವಸ್ತು ಕುಂಬಾರ ಮಾಡೋ ಮಂದಿ ಅಂಬೇಡ್ಕರ್ ಚೌಕಲ್ಲೇ ಟ್ಯಾಕ್ಟ್ ಹಾಕೋದು ಇಲ್ಲೇ ಇರ್ತೇವೆ, ಇಲ್ಲೇ ಮನೆ ಮಾಡ್ಕೊಂಡಿರ್ತೇವೆ ಅಂತ. ಅನುದಾನ ಕೊರತೆ ಎಂಬ ಕುಂಟು ನೆಪವೋ ಅಥವಾ ನೈಜವಾಗಿ ಅನುದಾನದ ಕೊರತೆಯೋ ಗೊತ್ತಿಲ್ಲ. ಆದರೆ 4 ತಿಂಗಳಿಂದ ನಿಂತಲ್ಲೇ ನಿಂತಿದೆ ವಿಜ್ಞಾನ ಕೇಂದ್ರದ ಬಸ್. ಹೌದು, ಬೀದರ್ ನಗರದ ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರದಲ್ಲಿ ಅನುದಾನದ ಕೊರತೆ ತಾಂಡವವಾಡ್ತಾ ಇದೆ ಅನ್ನೋ ಸುದ್ದಿ ಇದೀಗ ಬೆಳಕಿಗೆ ಬರ್ತಾ ಇದೆ. ಅನುದಾನ ಇಲ್ಲದೆ ಸ್ಥಗಿತಗೊಂಡಿರುವಂತ 20 ಲಕ್ಷ ರೂಪಾಯಿ ಮೌಲ್ಯದ ಬಸ್ಸು ಸರ್ಕಾರಿ ಶಾಲಾ ಮಕ್ಕಳನ್ನ ವಿಜ್ಞಾನ ಕೇಂದ್ರಕ್ಕೆ ಕರೆತರಲಿಕ್ಕೆ ಈ ಒಂದು ಬಸ್ ಅನ್ನ ಖರೀದಿಸಿತ್ತು ಇಲಾಖೆ. ಆದ್ರೆ ಇದೀಗ ಮಕ್ಕಳ ಸೇವೆಗೆ ಬಳಕೆಯಾಗದೆ ಅದೇ ಸ್ಥಳದಲ್ಲಿ ನಿಂತಿದೆ ಬಸ್, ಯಾರ ಯೂಸಿಗೂ ಇಲ್ಲ. ಕಳೆದ 4 ತಿಂಗಳಿಂದ ಬಸ್ ಸಂಚಾರ ಸಂಪೂರ್ಣವಾಗಿ ಸ್ಥಗಿತವಾಗಿದೆ ಅಂತೆ. ಅನುದಾನದ ಕೊರತೆಯಿಂದ ಬಸ್ ನಿರ್ವಹಣೆ ಹಾಗೂ ಸಂಚಾರಕ್ಕೆ ತೊಂದರೆ ಆಗ್ತಿದೆ ಅಂತೆ. ಜಿಲ್ಲೆಯ ವಿವಿಧ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ವಿಜ್ಞಾನ ಕೇಂದ್ರದ ಭೇಟಿ ಕಲ್ಪಿಸುವ ಉದ್ದೇಶ ಇದರ ಹಿಂದೆ ಅಡಗಿತ್ತು. ಶಾಲಾ ಮಕ್ಕಳಲ್ಲಿ ವಿಜ್ಞಾನಾಸಕ್ತಿ ಬೆಳೆಸುವ ಪ್ರಮುಖ ಯೋಜನೆಗೆ ಈಗ ಹಿನ್ನಡೆ ಆಗಿದೆ. ಶಿಕ್ಷಣ ಇಲಾಖೆ ಇಷ್ಟೆಲ್ಲ ಆದರೂ ಕಣ್ಣು ಮುಚ್ಚಿ ಕುಳಿತುಕೊಂಡಿದೆ. ಬಸ್ ಇದ್ರೂ ಕೂಡ ಅನುದಾನದ ಕೊರತೆಯಿಂದ ಮಕ್ಕಳಿಗೆ ಸೇವೆ ನೀಡಲು ಸಾಧ್ಯವಾಗದ ಪರಿಸ್ಥಿತಿ ಬೀದರ್ ಜಿಲ್ಲೆಯಲ್ಲಿ ಒಕ್ಕರಿಸಿದೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಖರೀದಿಸಿದ ಬಸ್ ಇದೀಗ ಉಪಯೋಗವಿಲ್ಲದೆ ನಿಂತಿದೆ. ವಿಜ್ಞಾನ ಕೇಂದ್ರಕ್ಕೆ ಭೇಟಿ ನೀಡಬೇಕಿದ್ದ ಸರ್ಕಾರಿ ಶಾಲಾ ಮಕ್ಕಳಿಗೆ ಈಗ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಬಸ್ ಸಂಚಾರ ಪುನರಾರಂಭಿಸಲು ಅನುದಾನ ಬಿಡುಗಡೆಗೆ ಅಗತ್ಯ ಕ್ರಮದ ಅವಶ್ಯಕತೆ ಇದೆ. ಯಾಕಂದ್ರೆ 4 ತಿಂಗಳಿಂದ ಬಸ್ ನಿಂತಿರೋದ್ರಿಂದ ಸರ್ಕಾರ ಬಸ್ ನೀಡಿರುವ ಉದ್ದೇಶವೇ ಸಂಪೂರ್ಣವಾಗಿ ವಿಫಲವಾಗಿದೆ. ಈ ಬಸ್ ಇಲ್ದಿದ್ದಾಗಲೂ ಕೂಡ ನಾವು ಸುದ್ದಿಯನ್ನ ಮಾಡಿದ್ವಿ, ಬಸ್ ಕೊಡಿಸಿದ್ವಿ. ಆದ್ರೆ ಈಗ ಬಸ್ ಬಂದಿದೆ, ಆದ್ರೆ ಅದಕ್ಕೆ ಅನುದಾನ, ಅದಕ್ಕೆ ಮೇಂಟೆನೆನ್ಸ್ಗೆ ಅನುದಾನವಿಲ್ವಂತೆ. ಆದ್ರೆ ಒಂದಿಷ್ಟು ಮಾಹಿತಿಗಳ ಪ್ರಕಾರ ಅಲ್ಲಿರುವಂತಹ ಒಂದಿಷ್ಟು ಅಧಿಕಾರಿಗಳು, ಏನು ವಿಜ್ಞಾನ ಕೇಂದ್ರದಲ್ಲಿರುವಂತಹ ಅಧಿಕಾರಿಗಳು ಬಸ್ನ ಮೇಂಟೆನೆನ್ಸ್ ಹೆಸರಲ್ಲಿಯೂ ಕೂಡ ಒಂದಿಷ್ಟು ಹಣ ಡ್ರಾ ಮಾಡಿದ್ದಾರೆ ಅನ್ನೋ ಗಂಭೀರ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಅದು ಏನೇ ಇರಲಿ, ಸತ್ಯತೆ ಹೊರಬರಬೇಕಾದ್ರೆ ಶಿಕ್ಷಣ ಇಲಾಖೆ ಈ ಕೂಡಲೇ ಆ ಒಂದು ಬಸ್ನ ಕುರಿತು ತನಿಖೆ ನಡೆಸಬೇಕು. ಡ್ರೈವರ್ ನೇಮಕಾತಿ ಆಗಿದೆಯಾ ಇಲ್ವಾ, ಆದ ಮೇಲೆ ಅವ್ರನ್ನ ಯಾಕೆ ತೆಗೆಯಲಾಗಿದೆ ಮತ್ತು ಈ ಒಂದು ಬಸ್ಗೆ ಇಲ್ಲಿ ತನಕ ಖರ್ಚು ಮಾಡಲಾದ ಅನುದಾನವೆಷ್ಟು, ಮೇಂಟೆನೆನ್ಸ್ಗೆ ಖರ್ಚು ಮಾಡಲಾದ ಅನುದಾನವೆಷ್ಟು. ಯಾಕೆಂದ್ರೆ
ವಿಜ್ಞಾನ ಕೇಂದ್ರ ಮಕ್ಕಳಲ್ಲಿ ವಿಜ್ಞಾನಾಸಕ್ತಿಯನ್ನ ಬೆಳೆಸಬೇಕೇ ಹೊರತು ಆ ವಿಜ್ಞಾನ ಕೇಂದ್ರದ ಹೆಸರಲ್ಲಿ ಮಕ್ಕಳಿಗೆ ಕಾರ್ಯಕ್ರಮ ಮಾಡಿದ್ದೀವಂತ ಸರ್ಕಾರಿ ಶಾಲೆಯಲ್ಲಿನ ಊಟವನ್ನ ನೀಡಿ ಮತ್ತೆ ಬೇರೆ ಖಾನಾವಳಿಯ ಬಿಲ್ಗಳನ್ನು ಹಾಕಿರುವಂತ ನೈಜ ಉದಾಹರಣೆಗಳು ಕೂಡ ಆ ಇಲಾಖೆಯಲ್ಲಿ ಜರುಗಿರುವಂಥವು. ಒಂದಿಷ್ಟು ಖಾನಾವಳಿಯ ಬಿಲ್ಗಳು ಕೂಡ ನಮಗೆ ಲಭ್ಯ ಆಗಿದೆ. ಯಾವ ಸ್ಕೂಲಲ್ಲಿ 20-25 ಹುಡುಗರು ಇರ್ತಾರೋ ಅಲ್ಲಿ 150 ಜನರ ಬಿಲ್ಗಳನ್ನು ಕೂಡ ಮಾಡಿರುವಂತ ಉದಾಹರಣೆಗಳಿದೆ. ಅಂದ್ರೆ ವಿಜ್ಞಾನ ಕೇಂದ್ರ ಇನ್ನೊಬ್ಬರಿಗೆ ದೋಚ್ಕೊಳ್ಳುವ ಕೇಂದ್ರ ಆಗಬಾರ್ದು. ವಿಜ್ಞಾನ ಕೇಂದ್ರ ಮಕ್ಕಳಲ್ಲಿ ವಿಜ್ಞಾನ ಆಸಕ್ತಿಯನ್ನ ಬೆಳೆಸುವ ಕೇಂದ್ರವಾಗಬೇಕು ವಿನಃ ದೋಚಿಕೊಳ್ಳುವ ಕೇಂದ್ರವಾಗಬಾರ್ದು. ಈಗ ಬಸ್ ಮೇಂಟೆನೆನ್ಸ್ಗೆ ಹಣವಿಲ್ವಂತೆ. ನಿಜಕ್ಕೂ ಹಣವಿಲ್ವಾ? ಶಿಕ್ಷಣ ಇಲಾಖೆ ಜಿಲ್ಲಾಡಳಿತ ಈಗಲೇ ಸ್ಪಷ್ಟಪಡಿಸಬೇಕು. ಹಣವಿಲ್ಲ, ಅನುದಾನವಿಲ್ಲ ಎಂದಾದಲ್ಲಿ ಈಗಲೇ ಸರ್ಕಾರಕ್ಕೆ ಪತ್ರವನ್ನ ಬರೀಬೇಕು. ಮತ್ತು ಮೇಂಟೆನೆನ್ಸ್ಗೆ ಬಳಸಲಾದ ಹಣವೆಷ್ಟು, ಬಸ್ ಬಂದಾಗಿನಿಂದ ಇಲ್ಲಿ ತನಕ ಎಷ್ಟು ಮೇಂಟೆನೆನ್ಸ್ಗೆ ಹಣ ಬಳಸಲಾಗಿದೆ ಅನ್ನೋದು ಈಗ ಬೀದರ್ ಜಿಲ್ಲೆಯ ಪ್ರತಿಯೊಬ್ಬ ವಿಜ್ಞಾನ ಆಸಕ್ತ ವಿದ್ಯಾರ್ಥಿಯ ಪ್ರಶ್ನೆ ಆಗಿದೆ. ಜಿಲ್ಲಾಡಳಿತ ಮತ್ತು ಶಿಕ್ಷಣ ಇಲಾಖೆ ಉತ್ತರ ಕೊಡ್ಲಿಕ್ಕೆ ಈಗ ರೆಡಿ ಇದ್ದಾರ ಅಥವಾ ಉತ್ತರವನ್ನು ಕೊಡದೆ ಮೌನವಾಗಿರ್ತಾರ ಅನ್ನೋದು ಕಾದ್ ನೋಡಬೇಕಾಗಿದೆ. ವಿಜ್ಞಾನವೆಂಬ ಕ್ಲಿಷ್ಟಕರವಾದ ವಿಷಯವನ್ನು ಕೇವಲ ಪಠ್ಯದ ಮೂಲಕ ಮಾತ್ರ ತಿಳಿಸಲು ಸಾಧ್ಯವಾಗದ ಕಾರಣ ಇದನ್ನು ಪ್ರಾಯೋಗಿಕವಾಗಿ ಅಂದರೆ ಒಂದಿಷ್ಟು ಪ್ರಯೋಗಗಳ ಮೂಲಕ ತಿಳಿಸುವ ಒಂದಿಷ್ಟು ಕಾರ್ಯಕ್ರಮಗಳನ್ನ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಮಾಡ್ತವೆ. ಈ ನಿಟ್ಟಿನಲ್ಲಿ ಬೀದರ್ನಲ್ಲೂ ಕೂಡ ಒಂದು ವಿಜ್ಞಾನ ಉಪ ಪ್ರಾದೇಶಿಕ ಕೇಂದ್ರವಿದೆ. ಈಗ ನಾವು ಆ ಉಪ ಪ್ರಾದೇಶಿಕ ಕೇಂದ್ರದ ಆವರಣದಲ್ಲಿದ್ದೇವೆ. ವಿಜ್ಞಾನ ಕೇಂದ್ರನು ಅಂತ ಹೇಳ್ತೇವೆ, ಬೀದರ್ ನಗರದಲ್ಲಿರೋದು. ಈ ವಿಜ್ಞಾನ ಕೇಂದ್ರಕ್ಕೆ ನಿತ್ಯ ಸಾಕಷ್ಟು ಜನ ವಿದ್ಯಾರ್ಥಿಗಳು ಬರ್ತಾಯಿದ್ರು ಸ್ಟಾರ್ಟಿಂಗಲ್ಲಿ. ಆಮೇಲೆ ನಂತರದಲ್ಲಿ ಏನಾಯಿತು, ಸರ್ಕಾರಿ ಶಾಲೆಯ ಮಕ್ಕಳಿಗೆ ಇದರ ಸೌಲಭ್ಯದಿಂದ ಸಾಕಷ್ಟು ವಂಚಿತರಾಗ್ತಿದ್ರು. ಯಾಕಂದರೆ ಜಿಲ್ಲೆಯ ಹಲವು ಹಳ್ಳಿಗಳಿಂದ ಬರೋಂಥ ಮಕ್ಕಳಿಗೆ ಟ್ರಾನ್ಸ್ಪೋರ್ಟ್ ಪ್ರಾಬ್ಲಮ್ ಆದ ಕಾರಣ ಈ ವಿಜ್ಞಾನ ಕೇಂದ್ರಕ್ಕೆ ಏನು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಗಮದಿಂದ ಒಂದು ಅನುದಾನ ಬರ್ತದೆ. CSR ನಿಧಿಯಿಂದ ಏನು ಒಂದು 20-22 ಲಕ್ಷ ರೂಪಾಯಿ ದುಡ್ಡಲ್ಲಿ ಒಂದು ಬಸ್ಸನ್ನು ಈ ವಿಜ್ಞಾನ ಕೇಂದ್ರಕ್ಕೆ KKRDB ಕೊಟ್ಟಿರ್ತದೆ. ಈಗ ನೋಡ್ತಾ ಇರ್ಬೋದು, ಇದೇ ಬಸ್ಸನ್ನು KKRDB CSR ನಿಧಿಯಿಂದ ಕೊಟ್ಟಿರಲಾಗ್ತದೆ. ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರ ಬೀದರ್, ಕರ್ನಾಟಕ ಸರ್ಕಾರ, ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ, ಕಬೀರ್ವಾಡ, ಗಾದಿಗೆ ರೋಡ್ ಅಂತ ಬರೆದಿದೆ. ಈ ಬಸ್ ಏನಿದೆ ನೀವು ನೋಡ್ತಾ ಇದ್ದೀರಿ, ಈ ಬಸ್ಸು ಕಳೆದ 5 ತಿಂಗಳಿನಿಂದ ಇದೇ ಸ್ಥಿತಿಯಲ್ಲಿ ನಿಂತಿದೆ. ಕಾರಣ ಇಲ್ಲಿ ಏನು ಕ್ಯೂರೇಟರ್ ಅವ್ರನ್ನ ಕೇಳಿದರೆ, ವಿಜ್ಞಾನ ಕೇಂದ್ರದ ಕ್ಯೂರೇಟರ್ ಅವ್ರನ್ನ ಕೇಳಿದರೆ ಅನುದಾನದ ಕೊರತೆಯಿಂದ ಈ ಬಸ್ ನಿಂತಿದೆ ಅನ್ನೋ ಮಾತುಗಳನ್ನ ಅವ್ರು ಹೇಳ್ತಾ ಇದ್ದಾರೆ. ನೋಡಿ, ಈಗ 20 ಲಕ್ಷ ರೂಪಾಯಿದಲ್ಲಿ ಬಸ್ ತಂದು ಇದನ್ನು ಹಬ್ಬಬ್ಬ ಅಂದರೆ ಒಂದು 4 ತಿಂಗಳು ನಡೆಸಿರ್ಬೋದು. 4 ತಿಂಗಳು ಆದಮೇಲೆ ವಾಪಸ್ ಒಂದು 5 ತಿಂಗಳಿಂದ ಈ ಬಸ್ ನಿಂತಲ್ಲೇ ನಿಂತಿದೆ. ಸರ್ಕಾರ ಜನರ ತೆರಿಗೆ ಹಣವನ್ನು, ಜನರ ದುಡ್ಡನ್ನು, ಇದನ್ನು ಏನು ಮಕ್ಕಳಿಗೆ ಸೌಲಭ್ಯವಾಗಲಿ, ವಿದ್ಯಾರ್ಥಿಗಳಿಗೆ, ಜಿಲ್ಲೆಯ ಬಡ ವಿದ್ಯಾರ್ಥಿಗಳಿಗೆ ವಿಜ್ಞಾನ ಇನ್ನಷ್ಟು ಚೆನ್ನಾಗಿ ಅರ್ಥ ಆಗಲಿ ಅಂತ ಹೇಳಿಬಿಟ್ಟು ಏನೋ ಈ ಬಸ್ಸನ್ನು ಕೊಟ್ಟರೆ ಅನುದಾನ ಇಲ್ಲದೆ ಈ ರೀತಿ ನಿಲ್ಲಿಸಿರೋದು, ಏನೋ ಅನುದಾನವನ್ನು ಕೊಟ್ಟು ಅದೇನೋ ಹೊಳೆಯಲ್ಲಿ ಹುಂಚೆಯನ್ನು ತೊಳೆದಂಗೆ ಅಂತಾರಲ್ಲ, ಆ ರೀತಿ ಅಂತ ಒಂದು ವ್ಯವಸ್ಥೆ ನಿರ್ಮಾಣವಾಗಿದೆ. ಏನು ಹಬ್ಬ ಅಂದರೆ ಒಂದು 2-3 ಲಕ್ಷ ರೂಪಾಯಿ ಅನುದಾನ ಖರ್ಚಾಗ್ಬೋದು ಏನೋ ವರ್ಷಕ್ಕೆ. ಆ ಅನುದಾನದಲ್ಲಿ ಏನು ಫ್ಯೂವೆಲ್ಗಾಗುತ್ತೆ, ವಿದ್ಯಾರ್ಥಿಗಳನ್ನ ಕರ್ಕೊಂಬರೋದು, ಹೋಗೋದು, ಎಲ್ಲ ಇದಕ್ಕೂ ಅಷ್ಟು ಅನುದಾನದಲ್ಲಿ ಮುಗಿದೋಗುತ್ತೆ. ಲಾಸ್ಟ್ ಬಾರಿ ಏನೋ ಬಂದಿತ್ತಂತೆ, ಒಂದು ಸ್ವಲ್ಪ ಮಟ್ಟಿಗೆ ಬಂದಿತ್ತು ಅಂತ ಹೇಳ್ತಾರೆ. ಒಂದು 2 ಲಕ್ಷ ಬಂದಿತ್ತು ಅನ್ನೋ ಮಾತುಗಳನ್ನ ಅಲ್ಲಿನ ಕ್ಯೂರೇಟರ್ ಹೇಳಿದರು. ಬಟ್ ಅದನ್ನು ದಾಖಲಾತಿಲಿ ಕೊಡಿ ಅಂದರೆ ಅವ್ರು ಕೊಡೋಕ್ಕೆ ಹಿಂದೇಟು ಆಗ್ತಿರೋದು ನೋಡಿದರೆ ಪಾಪ ಅವ್ರಿಗೆ ಇದರಲ್ಲಿ ಆಸಕ್ತಿ ಇಲ್ವೇನೋ ಅನ್ನೋ ಮಾತುಗಳನ್ನು ಕೂಡ ಕೇಳಿ ಬರ್ತವೆ. ಯಾಕಂದರೆ ನಾವು ಇಲ್ಲಿನ ವಿಜ್ಞಾನ ಕೇಂದ್ರದ ಕೇಂದ್ರದ ಏನು ಕ್ಯೂರೇಟರ್ ಅವ್ರಿಗೆ ಮಾಹಿತಿ ಕೇಳಿದರೆ ಎಲ್ಲವನ್ನು RTI ಮೂಲಕ ಪಡೆದುಕೊಳ್ಳಿ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಎಲ್ಲನೂ RTI ಮೂಲಕ ಪಡೆದುಕೊಳ್ಳಿದ್ರೆ ಅವ್ರ ಹತ್ರ ದಾಖಲಾತಿಗಳನ್ನ ಏಕೆ ಇಟ್ಕೋಬೇಕು? ನಾವೇನು ಇದನ್ನು ಕೆಟ್ಟ ಕೆಲಸಕ್ಕಂತರೂ ಬಳಸ್ತಾ ಇಲ್ಲ. ಇಲ್ಲಿನ ವಿಜ್ಞಾನ ಕೇಂದ್ರಕ್ಕೆ ಬಸ್ ಇಲ್ಲ, ಅನುದಾನ ಇಲ್ಲದೆ ಬಸ್ ನಿಂತಿದೆ. ಇದನ್ನು ಸರ್ ಎಷ್ಟು ಅನುದಾನ ಬಂದಿದೆ, ಈಗ ಎಷ್ಟು ಬೇಕಾಗ್ಬೋದು, ಇನ್ನೂ ದಾಖಲೆಗೆ ಇದ್ರೂ ಕೂಡ ಅವ್ರು ಹಿಂದೆ ಹೆಚ್ಚಾಗ್ತಿರೋದು ನೋಡಿದರೆ ಎಲ್ಲೋ ಒಂದು ಕಡೆ ಅವ್ರದ್ದು ಏನೋ ನೆಗ್ಲಿಜೆನ್ಸಿ ಕಾಣ್ತಾ ಇದೆ. ಈ ಬಸ್ ಹಾಕ್ಬಿಟ್ರೆ ದಿನ ಮಕ್ಕಳು ಜಾಸ್ತಿ ಬಂದುಬಿಡ್ತಾರೆ, ನಮಗೆ ಕೆಲಸ ಜಾಸ್ತಿ ಆಗುತ್ತೆ ಅನ್ನೋ ಯೋಚನೆಯಲ್ಲಿ ಇದ್ದಾರೋ ಗೊತ್ತಿಲ್ಲ. ಪಾಪ ಅವ್ರಿಗೂ ಮಾಹಿತಿಯನ್ನು ಕೊಡ್ತಾ ಇಲ್ಲ. ಆದರೂ ಕೂಡ ನಾವು ಉಸ್ತುವಾರಿ ಸಚಿವರ ಬಳಿ, ಜಿಲ್ಲಾಧಿಕಾರಿಗಳವರ ಬಳಿ ಏನು ಗಮನಕ್ಕೆ ತರೋ ಕೆಲಸವನ್ನು ನಾವು ಮಾಡ್ತೇವೆ. ಏನು ವಿಜ್ಞಾನ ಕೇಂದ್ರದ ಈ ಬಸ್ಗೆ ಸಮರ್ಪಕವಾದ ಅನುದಾನವನ್ನು ಕೊಟ್ಟು ಇಲ್ಲಿ ಏನು ಜಿಲ್ಲೆಯಲ್ಲಿರುವ ಗ್ರಾಮಾಂತರ ಪ್ರದೇಶದ ಮಕ್ಕಳಿಗೆ ವಿಜ್ಞಾನದ ವಿಷಯಗಳನ್ನು, ಕ್ಲಿಷ್ಟಕರವಾದ ವಿಷಯಗಳನ್ನ ಪ್ರಾಯೋಗಿಕವಾಗಿ ನೋಡುವ ಮೂಲಕ ಅವರಿಗೆ ಇನ್ನಷ್ಟು ಸುಲಭವಾಗಿ ತಿಳಿದುಕೊಳ್ಳುವಂಥ ಕೆಲಸ ಆಗಲಿ ಅನ್ನೋದು ನಮ್ಮ ಆಶಯವಾಗಿದೆ. ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜ್ ಹುಣಗೆರೆ, ಉತ್ತರ ಕರ್ನಾಟಕ ನ್ಯೂಸ್, ಬೀದರ್.
ಬಾಲ್ಕಿ ತಾಲೂಕಿನ ಹುಣಜಿ ಎ ಸಮೀಪದ ಮಹಾತ್ಮ ಗಾಂಧಿ ಸಹಕಾರ ಸಕ್ಕರೆ ಕಾರ್ಖಾನೆ ನೌಕರರು ಸಿಬ್ಬಂದಿಗಳು ಉತ್ತಮ ಮಳೆ ಬೆಳೆ ಆಗಲಿ ಅಂತ ಪಾದಯಾತ್ರೆ ಕೈಗೊಂಡರು. ಮಹಾತ್ಮ ಗಾಂಧಿ ಸಹಕಾರ ಸಕ್ಕರೆ ಕಾರ್ಖಾನೆ ಆವರಣದಲ್ಲಿ ಬುಧವಾರ ಕಬ್ಬು ವಿಭಾಗದ ಪ್ರಧಾನ ವ್ಯವಸ್ಥಾಪಕ ಪ್ರಭು ಧರಣೆ ಅವರು ಪಾದಯಾತ್ರೆಗೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಮಳೆಯ ಕೊರತೆಯಿಂದ ರೈತರು ಸಂಕಷ್ಟ ಎದುರಿಸುತ್ತಿದ್ದಾರೆ. ಮುಂಗಾರಿನ ಬೆಳೆ ಜೊತೆಗೆ ವಾಣಿಜ್ಯ ಬೆಳೆ ಕಬ್ಬಿನ ಕ್ಷೇತ್ರ ಕೂಡ ಕುಸಿಯುತ್ತಿದೆ. ಈ ಹಿನ್ನೆಲೆ ರೈತರ ಹಿತ ಅರಿತು ಕಾರ್ಖಾನೆ ನೌಕರರು ಸಿಬ್ಬಂದಿಗಳು ಮಳೆಯಾಗಿ ದೇವರ ಮೊರೆ ಹೋಗಲು ಪಾದಯಾತ್ರೆ ಕೈಗೊಂಡಿರುವುದು ಒಳ್ಳೆಯ ಬೆಳವಣಿಗೆ ಅಂದರು. ಇನ್ನು ಕಚೇರಿ ಅಧೀಕ್ಷಕ ರಮೇಶ್ ಚಿದ್ರಿ ಮಾತನಾಡಿ, ಪ್ರಸ್ತುತ ಮುಂಗಾರಿನಲ್ಲಿ ಇದುವರೆಗೆ ಸಮರ್ಪಕ ಮಳೆಯಾಗಿಲ್ಲ, ವಾಡಿಕೆಗಿಂತ ಕಡಿಮೆ ಮಳೆಯಾಗಿದೆ. ಇದರಿಂದ ರೈತರು ಬಿತ್ತನೆ ಮಾಡಿದ ಬೆಳೆಗಳು ಕೈಕೊಡುವ ಆತಂಕ ಎದುರಾಗಿದೆ. ಜೊತೆಗೆ ಮಳೆಯ ಕೊರತೆಯಿಂದ ಕಬ್ಬು ಕ್ಷೇತ್ರ ಕುಸಿಯುತ್ತಿದೆ. ಹಾಗಾಗಿ ಜಿಲ್ಲೆಯ ಉತ್ತಮ ಮಳೆ ಬೆಳೆಗಾಗಿ ಎಲ್ಲ ನೌಕರರು ಸೇರಿ ಪಾದಯಾತ್ರೆ ಮೂಲಕ ದೇವರ ಮೊರೆ ಹೋಗುತ್ತಿದ್ದೇವೆ. ಮುಂದಿನ ದಿನಗಳಲ್ಲಿ ದೇವರ ದಯದಿಂದ ಮಳೆಯ ಕೊರತೆ ನೀಗಲಿದೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು. ಕಲಬುರಗಿ ಜಿಲ್ಲೆಯ ವಸತಿ ಶಾಲೆಗಳಲ್ಲಿ ಮಕ್ಕಳಿಗೆ ನೀಡಲಾಗುವ ಊಟದ ಗುಣಮಟ್ಟ ಖಾತ್ರಿಗೆ ಶಿಕ್ಷಕರು ಮತ್ತು ಪ್ರಾಂಶುಪಾಲರು ಮಕ್ಕಳೊಂದಿಗೆ ಊಟ ಸೇವಿಸಬೇಕು. ಪ್ರತಿದಿನದ ಊಟಕ್ಕೆ ಸ್ವಚ್ಛ ತರಕಾರಿನೇ ಬಳಸಬೇಕು. ಶುಚಿತ್ವ ಮತ್ತು ನೈರ್ಮಲ್ಯ ವಿಷಯದಲ್ಲಿ ಯಾವುದೇ ಕಾಂಪ್ರಮೈಸ್ ಬೇಡ ಎಂದು ವಾರ್ಡನ್ಗಳಿಗೆ ಜಿಲ್ಲಾಧಿಕಾರಿ ಇಕ್ರಮ್ ಶರೀಫ್ ಖಡಕ್ ಸೂಚನೆ ನೀಡಿದ್ದಾರೆ. ಮಂಗಳವಾರ ಇಲ್ಲಿನ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಸಮಾಜ ಕಲ್ಯಾಣ, ಅಲ್ಪಸಂಖ್ಯಾತ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವಸತಿ ಶಾಲೆಯ ಪ್ರಾಂಶುಪಾಲರು ಮತ್ತು ವಾರ್ಡನ್ಗಳೊಂದಿಗೆ ಸಭೆ ನಡೆಸಿದ ಅವರು, ಶಾಲೆಗೆ ಗುತ್ತಿಗೆದಾರರಿಂದ ಆಹಾರ ಧಾನ್ಯ ಸ್ವೀಕರಿಸುವಾಗ ಅದರ ಗುಣಮಟ್ಟ, ಮುಕ್ತಾಯದ ಅವಧಿ ಕಡ್ಡಾಯವಾಗಿ ಪರಿಶೀಲಿಸಬೇಕು. ಎಕ್ಸ್ಪೈರಿ ಡೇಟ್ ಮುಗಿದಲ್ಲಿ ಅದನ್ನು ಸ್ವೀಕರಿಸಬಾರದು. ಕಳಪೆ ಆಹಾರ ಪೂರೈಕೆ ಆದಲ್ಲಿ ಕೂಡಲೇ ಮೇಲಾಧಿಕಾರಿಗಳ ಗಮನಕ್ಕೆ ತರಬೇಕೆಂದರು. ಇತ್ತೀಚೆಗೆ ಜಿಲ್ಲೆಯಲ್ಲಿ ಊಟ ಸೇವನೆಯಿಂದ ಮಕ್ಕಳು ಅಸ್ವಸ್ಥರಾಗುತ್ತಿರುವ ಪ್ರಕರಣಗಳು ಬೆಳಕಿಗೆ ಬಂದಿದ್ದು, ಇದು ನಿಜಕ್ಕೂ ಬೇಸರದ ಸಂಗತಿಯಾಗಿದೆ. ಇದರಿಂದ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತಿದೆ. ಇದು ಮರುಕಳಿಸದಂತೆ ಎಚ್ಚರ ವಹಿಸಬೇಕು. ಶಾಲಾ ಶಿಕ್ಷಕರು, ಪ್ರಾಂಶುಪಾಲರು ಬೆಳಗಿನ ಉಪಹಾರ ಮತ್ತು ಮಧ್ಯಾಹ್ನದ ಊಟ ಮಕ್ಕಳೊಂದಿಗೆ ಸೇವಿಸಬೇಕು. ಇನ್ನು ವಾರ್ಡನ್ ದಿನದ 3 ಹೊತ್ತು ಊಟದ ಸಮಯದಲ್ಲಿ ಎದುರು ನಿಂತು ಮೇಲುಸ್ತುವಾರಿ ವಹಿಸಬೇಕು ಅಂತ ಹೇಳಿದರು. ವಿಶೇಷವಾಗಿ ಅಕ್ಕಿ, ಗೋಧಿ ಸೇರಿದಂತೆ ಆಹಾರ ಧಾನ್ಯ, ಅಡಿಗೆ ಪದಾರ್ಥಗಳನ್ನು ಸ್ವೀಕರಿಸಿದ ಕೂಡಲೇ ಅವೆಲ್ಲವುಗಳನ್ನು ಸ್ವಚ್ಛಗೊಳಿಸಬೇಕು. ಕನಿಷ್ಠ 15 ದಿನಕ್ಕೊಮ್ಮೆ RO ಪ್ಲಾಂಟ್ ತೊಳೆಯಬೇಕು. ಅಡುಗೆ ಕೋಣೆ, ಡೈನಿಂಗ್ ಹಾಲ್, ಶೌಚಾಲಯ ಹೀಗೆ ಶಾಲೆಯ ಸಂಪೂರ್ಣ ಕ್ಯಾಂಪಸ್ ಸ್ವಚ್ಛತೆಯಿಂದ ಕೂಡಿರಬೇಕು. ಮಕ್ಕಳಿಗೆ ಶುದ್ಧ ಕುಡಿಯುವ ನೀರು ಪೂರೈಸಬೇಕು ಅಂತ ವಾರ್ಡನ್ಗಳಿಗೆ DC ಸೂಚನೆಯನ್ನು ನೀಡಿದ್ದಾರೆ. ಇನ್ನು ಬೀದರ್ನಲ್ಲಿ ಪೊಲೀಸರು ಭರ್ಜರಿ ಗಾಂಜಾ ಬೇಟೆಯನ್ನು ನಡೆಸಿದ್ದಾರೆ. ಔರಾದ್ ಬಿ ಪೊಲೀಸರ ಕಾರ್ಯಾಚರಣೆ
ಭರ್ಜರಿಯಾಗಿ ಯಶಸ್ವಿ ಆಗಿರುವಂಥದ್ದು. ಖಚಿತ ಮಾಹಿತಿಯನ್ನ ಆಧರಿಸಿ ಹೊಲದ ಮೇಲೆ ದಾಳಿಯನ್ನ ನಡೆಸಿದ್ರು ಪೊಲೀಸರು. ಖಂಡಿಕೇರಿ ಗ್ರಾಮದ ಹೊಲದಲ್ಲಿ 100 ಹಸಿ ಗಾಂಜಾ ಗಿಡಗಳನ್ನ ಪತ್ತೆ ಹಚ್ಚಿದ್ದಾರೆ ಬೀದರ್ನ ಪೊಲೀಸರು. ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಖಂಡಿಕೇರಿ ಗ್ರಾಮ ಬರೋಬ್ಬರಿ 60 ಕೆಜಿ 430 ಗ್ರಾಂ ತೂಕದ ಗಾಂಜಾ ಗಿಡಗಳನ್ನು ವಶಕ್ಕೆ ಪಡೆಯಲಾಗಿದೆ. 30,21,500 ರೂಪಾಯಿ ಮೌಲ್ಯದ ಗಾಂಜಾವನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಹೊಲದಲ್ಲಿ ಬೆಳೆದಿದ್ದ ಗಾಂಜಾ ಗಿಡಗಳನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಕಾರ್ಯಾಚರಣೆಯ ವೇಳೆ ಓರ್ವ ಆರೋಪಿಯ ಬಂಧನ ಕೂಡ ಆಗಿರುವಂಥದ್ದು. ಔರಾದ್ ಬಿ ಪೊಲೀಸ್ ಠಾಣೆ ಸಿಬ್ಬಂದಿಯಿಂದ ಭರ್ಜರಿ ಕಾರ್ಯಾಚರಣೆ ನಡೆದಿರುವಂಥದ್ದು. ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿ ಗಾಂಜಾ ಜಾಲವನ್ನ ಬಯಲಿಗೆಳೆದಿದ್ದಾರೆ ಪೊಲೀಸರು. ಔರಾದ್ ಪೊಲೀಸ್ ಠಾಣೆಯಲ್ಲಿ NDPS ಕಾಯ್ದೆ ಅಡಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂಥದ್ದು. ಸರ್ ಅಣ್ಣ ವಯಸ್ಸು ಹಾಂ 56 ಇನ್ನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ವಿರುದ್ಧದ ಅಸಮಾಧಾನದ ಬಳಿಕ ತಾಲೂಕು ಅಧ್ಯಕ್ಷರ ವಿರುದ್ಧವೂ ಕೂಡ ಈಗ ಅಸಮಾಧಾನ ಭುಗಿಲೇಳ್ತಾ ಇದೆ. ಔರಾದ್ ತಾಲೂಕು ಕಾಂಗ್ರೆಸ್ ಅಧ್ಯಕ್ಷರ ವಿರುದ್ಧ ಕೂಡ ಇದೀಗ ಆಕ್ರೋಶ ಭುಗಿಲೆದ್ದಿರುವಂತದ್ದು. ತಾಲೂಕು ಅಧ್ಯಕ್ಷರನ್ನ ಮತ್ತು ತಾಲೂಕು ಗ್ರಾಮೀಣ ಅಧ್ಯಕ್ಷರನ್ನು ಕೂಡ ದೂರನ್ನ ನೀಡಲಾಗಿದೆ. ಕಾರ್ಯಕರ್ತರಿಗೆ ಸ್ಪಂದನೆ ನೀಡ್ತಾ ಇಲ್ಲ ಮತ್ತು ಪಕ್ಷದ ಅಭಿವೃದ್ಧಿಗೆ ಶ್ರಮಿಸ್ತಾ ಇಲ್ಲ ಅಂತ ದೂರನ್ನ ನೀಡಲಾಗಿದೆ. ರಾಷ್ಟ್ರೀಯ ಅಹಿಂದ್ ಸಂಘಟನೆಯ ಯುವ ಘಟಕದ ವತಿಯಿಂದ ಕೆಪಿಸಿಸಿ ಅಧ್ಯಕ್ಷ BK ಹರಿಪ್ರಸಾದ್ಗೆ ದೂರನ್ನ ನೀಡಲಾಗಿದೆ. ಔರಾದ್ ತಾಲೂಕು ಕಾಂಗ್ರೆಸ್ ಪಕ್ಷಕ್ಕೆ ಹೊಸ ಅಧ್ಯಕ್ಷರನ್ನ ನೇಮಿಸುವಂತೆ ಒತ್ತಾಯ ಕೇಳಿ ಬರ್ತಾ ಇದೆ. ಆ ಒಂದು ಪತ್ರ ನಮಗೆ ಲಭ್ಯವಾಗಿರುವಂತದ್ದು. ಮುಂಬರುವ ಸ್ಥಳೀಯ ಚುನಾವಣೆ ದೃಷ್ಟಿಯಿಂದ ಪಕ್ಷದ ಅಧ್ಯಕ್ಷರ ಬದಲಾವಣೆಗೆ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ಬಿಜೆಪಿ ವಿರುದ್ಧ ಚುನಾವಣೆಯನ್ನ ಎದುರಿಸಲು ಸಮರ್ಥ ನಾಯಕನನ್ನ ನೇಮಿಸಬೇಕು ಅಂತ ಪತ್ರದಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ. ಬೆಂಗಳೂರಿನ ವಿಕಾಸಸೌಧದಲ್ಲಿ ಕೆಪಿಸಿಸಿ ಅಧ್ಯಕ್ಷ BK ಹರಿಪ್ರಸಾದ್ಗೆ ಅಹಿಂದ್ ಸಂಘಟನೆಯ ಪ್ರಮುಖರು ಮನವಿಯನ್ನ ಮಾಡಿದ್ದಾರೆ. ಆ ಮನವಿ ಪತ್ರ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ಗೆ ಲಭ್ಯವಾಗಿದ್ದು, ಕೂಡಲೇ ಅಧ್ಯಕ್ಷರನ್ನ ಬೇರೆಯವರನ್ನ ನೇಮಿಸಬೇಕು ಅನ್ನೋದು ಪ್ರಮುಖ ಬೇಡಿಕೆ ಆಗಿದೆ. ಔರಾದ್ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳ ನೇಮಕಾತಿಯ ವಿಚಾರಕ್ಕೆ ಸಂಬಂಧಪಟ್ಟಂತ ಇದು ಲೇಟೆಸ್ಟ್ ಅಪ್ಡೇಟ್ ಆಗಿರುವಂತದ್ದು. ಬೀದರ್ನಲ್ಲಿ ಜಿಂಕೆಯನ್ನ ಬೇಟೆಯಾಡಿದ್ದ 6 ಜನ ಬೇಟೆಗಾರರ ಬಂಧನವಾಗಿದೆ. 6 ಜನರನ್ನ ಬಂಧನ ಮಾಡಿ ನ್ಯಾಯಾಲಯಕ್ಕೆ ಒಪ್ಪಿಸಿದ್ದಾರೆ ಅರಣ್ಯ ಅಧಿಕಾರಿಗಳು. ಬೀದರ್ ತಾಲೂಕಿನ ಚೋಂಡಿ, ಮಮದಾಪುರ್, ಹುಲ್ಲುಗಾವಲು ಕೃಷ್ಣ ಮೃಗಗಳ ಆವಾಸದಲ್ಲಿ ನಡೆದಂತ ಘಟನೆ. ಆಗಸ್ಟ್ 17ರಂದು ಬೆಳಗ್ಗೆ ಜಿಂಕೆಯನ್ನ ಬೇಟೆಯಾಡಿದ್ರು ಬೇಟೆಗಾರರು. ಚೋಂಡಿ ಗ್ರಾಮಸ್ಥರ ಮಾಹಿತಿಯ ಹಿನ್ನೆಲೆ ಸ್ಥಳಕ್ಕೆ ದೌಡಾಯಿಸಿದ್ದಾರೆ ಜನವಾಡ ಪೊಲೀಸರು ಬರ್ತಿದ್ದಂತೆ ಅಲ್ಲಿಂದ ಕಾಲ್ ಕೆತ್ತಿದ್ರು 3 ಬೇಟೆಗಾರರು. 3ರನ್ನ ಬಂಧಿಸಿದಂತಹ ಪೊಲೀಸರು ಬೇಟೆಗಾಗಿ ಬಳಸಿದ್ದ ಬಂದೂಕು, ವಾಹನ ಸಮೇತ ಸಿಕ್ಕಿಬಿದ್ದಿದ್ದಾರೆ ಬೇಟೆಗಾರರು. ಘಟನೆ ನಡೆದ ದಿನದಂದು 3 ಆರೋಪಿಗಳ ಬಂಧನವಾಗಿತ್ತು. ನಂತರ ಬಸವ ಕಲ್ಯಾಣ್ SCF ಮುನೀರ್ ಅಹಮದ್ ನೇತೃತ್ವ ತಂಡ ರಚನೆ ಮಾಡಿ ಕಾರ್ಯಾಚರಣೆಯನ್ನ ನಡೆಸಲಾಗಿತ್ತು. RFO ಪ್ರವೀಣ್, RFO ಶಿವಕುಮಾರ್, RFO ಪವನ್ ಕುಮಾರ್ ಡುಕೆ, RFO ಶಾಂತ್ ಕುಮಾರ್ ತಂಡದಿಂದ ಕಾರ್ಯಾಚರಣೆ ಜರುಗಿರುವಂತದ್ದು. ಕಾರ್ಯಾಚರಣೆ ಬಳಿಕ ಇನ್ನುಳಿದ 3 ಆರೋಪಿಗಳನ್ನ ಬಂಧಿಸಲಾಗಿದೆ. A1 ಶೋಹೇಬ್ ಮಲಿಕ್, A2 ಅಬ್ದುಲ್ ಸಯೀದ್, A3 ಮೊಹಮ್ಮದ್ ಹಮೀದ್, A4 ಮೊಹಮ್ಮದ್ ನಾಸೀರ್, A5 ಆರಿಫ್ ಖಾನ್, A6 ಮೊಹಮ್ಮದ್ ಹಾಜಿಯಾ ಬಂಧನವಾಗಿರುವಂಥದ್ದು. ಜನವಾಡ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿರುವಂಥದ್ದು.
ಇದೇನಿಲ್ಲ ಪೇಪರ್ ಟಿವಿದವ್ರಿಗೆ ಇಲ್ಲ ನಮ್ಮ ಟಿವಿದವ್ರಿಗೆ ಹತ್ತಾನ. ಸರ್ ಮೊನ್ನೆ ಒಂದು ಇನ್ಸಿಡೆಂಟ್ ಆಯ್ತಲ್ಲ, ಎಷ್ಟು ಜನ ಸಿಕ್ಕಿದ್ದಾರೆ ಸರ್, ಹೇಗೆ? ಆ ದಿನ ಆ್ಯಕ್ಚುಲಿ ವಿಲೇಜರ್ಸೇ 3 ಜನಕ್ಕೆ ಹಿಡಿದು ನಮಗೆ ಸಪೋರ್ಟ್ ಮಾಡಿದ್ದಾರೆ. ಆ್ಯಕ್ಚುಲಿ ಪೊಲೀಸ್ ಕಡೆಯಿಂದ ನಮಗೆ. ಆಮೇಲೆ ನಮ್ಮ ತಂಡದಿಂದ ನಾವು 2 ದಿವಸ ಸರ್ಚ್ ಮಾಡಿಕೊಂಡು ಮಿಕ್ಕಿದ 3 ಜನ ಯಾರಿದ್ರು ಅವ್ರಿಗೆ ಕೂಡ ಕಸ್ಟಡಿಯಲ್ಲಿ ತಗೊಂಡಿದ್ದೀವಿ. ಸೊ ಒಟ್ಟು 6 ಜನ ನಾವು ಅರೆಸ್ಟ್ ಮಾಡಿದ್ದೀವಿ. ಇಲ್ಲಿ ಯಾವ ಸ್ಥಳದಿಂದ ಬಂದಿದ್ದಾರೆ ಅಂತ ಏನಾರ ಮಾಹಿತಿ ಸರ್? ಪ್ರೈಮರಿ ಇನ್ಫಾರ್ಮೇಷನ್ ಪ್ರಕಾರ 3 ಜನ ಚಿಂಚೋಳಿ ತಾಲೂಕು ಕಲಬುರಗಿಯಿಂದ ಇದ್ದಾರೆ, ಮತ್ತು ಮಿಕ್ಕಿದ 3 ಜನ ಹೈದರಾಬಾದ್ ತೆಲಂಗಾಣದ ರೆಸಿಡೆಂಟ್ಸ್ ಇದ್ದಾರೆ. ಸರ್, ಈ ರೀತಿ ಇನ್ಸಿಡೆಂಟ್ ಆಗಿದೆ, ಇವಾಗ ಮುಂದೆ ಆಗುವ ಅಂದರೆ ತಡೆಯೋದಕ್ಕೋಸ್ಕರ ಏನು ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ಹೇಗೆ ಸರ್? ನೋಡಿ, ಇವಾಗಲೇ ನಮ್ಮ ಸ್ಟಾಫಿಂದ ನಾವು ಪೆರಾಮಿನೇಷನ್ ಮಾಡ್ತೀವಿ ಮತ್ತು ನೈಟ್ ಪ್ಯಾಟ್ರೋಲಿಂಗ್ ಮಾಡ್ತಾ ಇರ್ತೀವಿ. ಜೊತೆಗೆ ಈಗ ಮುಂದಿನ ದಿನಗಳಲ್ಲಿ ನಮ್ಮದು ಈ ಏರಿಯಾ ಏನಿದೆ, ಎಸ್ಪೆಷಲಿ ಬೀದರ್ ಬಾಂಡ್ರಿ ಏರಿಯಾ ಇದೆ, ಅದು ತೆಲಂಗಾಣ ಮಹಾರಾಷ್ಟ್ರ ಬಾಂಡ್ರಿಯಲ್ಲಿ ಬರುತ್ತೆ. ಸೊ ಸ್ವಲ್ಪ ಸೆನ್ಸಿಟಿವ್ ಇದೆ. ಆ ದೃಷ್ಟಿಯಿಂದ ನಾವು AI ಬೇಸ್ಡ್ ಕ್ಯಾಮೆರಾ ಅಥವಾ ಬೇರೆ ಟೆಕ್ನಾಲಜಿ ಕೂಡ ಬಳಸಿ ಇನ್ನೂ ನಮ್ಮದು ಪ್ಯಾಟ್ರೋಲಿಂಗ್ ಇನ್ನೂ ಮಾಡರ್ನೈಸ್ ಅಥವಾ ಸೆನ್ಸಿಟಿವ್ ಮಾಡೋದಂತ ಟ್ರೈ ಮಾಡ್ತಾ ಇದ್ದೀವಿ. ಸರ್, ಈ ಒಂದು ಟೀಮಲ್ಲಿ ಯಾರ್ಯಾರು ಅಧಿಕಾರಿಗಳಿದ್ದರು, ಹೇಗೆ ತನಿಖೆ ಮಾಡಿದ್ರಿ ಸರ್? ತನಿಖೆ RFO ಬೀದರ್ ಪ್ರವೀಣ್ ಕುಮಾರ್ ಮೋರೆ ಮಾಡ್ತಾ ಇದ್ದಾರೆ. ಆದರೆ ಈಗ 3 ಜನ ಯಾರು ತಪ್ಪಿಸ್ಕೊಂಡು ಹೋಗಿದ್ರು ಅವ್ರಿಗೆ ಸರ್ಚ್ ಮತ್ತು ಅವ್ರಿಗೆ ಕಸ್ಟಡಿ ತೊಗೊಳ್ಳಿಕ್ಕೆ ಸ್ಪೆಷಲ್ ಟೀಮ್ ಏನಿತ್ತು ಅದು ನೇತೃತ್ವ ACF ಬಸವ ಕಲ್ಯಾಣ್ ಶ್ರೀ ಮುನೀರ್ ಅಹಮದ್ ಅವರಿದ್ದರು. ಅವ್ರದ್ದು ಲೀಡರ್ಶಿಪ್ಪಲ್ಲಿ ಶಿವಕುಮಾರ್ ರಾಠೋಡ್ RFO ಬಸವ ಕಲ್ಯಾಣ್, ಹಾಗೆ ಪವನ್ ಕುಮಾರ್ ಧೋಕೆ RFO ಹುಮ್ನಾಬಾದ್, ಮತ್ತು ಶಾಂತಕುಮಾರ್ ಡೆಪ್ಯೂಟಿ RFO ಭಾಲ್ಕಿ ಅವರೆಲ್ಲ ಇದ್ದರು. ಸರ್, ಈ ಒಂದು ಪ್ರಕರಣದಲ್ಲಿ 3 ಚಿಂಚೋಳಿ ಮತ್ತು 3 ಹೈದರಾಬಾದ್ ಕಡೆಯವರು ಇದ್ದರು. ಈ ಲೋಕಲ್ ಅವರು ಏನಾದರೂ ಹೆಲ್ಪ್ ಮಾಡಿದರೆ ಹೇಗೆ ಸರ್? ಅವರಿಗೆ ಏನಾರ ಮಾಹಿತಿ ಸಿಕ್ಕಿದೆಯಾ? ಈಗ 3 ಜನ ಯಾರಿದ್ದಾರೆ ಅವರು ಲೋಕಲೇ, ಚಿಂಚೋಳಿ ತಾಲೂಕು ಅಲ್ಲಿಂದ ಇದ್ದಾರೆ, ಅಂದರೆ ಲೋಕಲೇ ಇದ್ದಾರೆ, ಇಲ್ಲಿಂದ ಹತ್ತಿರ ಅಂತ. ಇಲ್ಲ, ಒಂದು ಯಾವ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಎಲ್ಲ ಆಯ್ತಲ್ಲ ಸರ್, ಅಲ್ಲಿಲ್ಲ. ರಾದರ್ ಅಪೋಸಿಟ್ ಟು ದ್ಯಾಟ್ ನಮ್ಮ ಏನು ಚೊಂಡಿ ಮತ್ತು ಮಮದಾಪುರ ತಾಂಡ ಏನಿದೆ ಅವರೇ ಜನ ಅವರಿಗೆ ಹಿಡಿದು ನಮ್ಮ 3 ಜನಕ್ಕೆ ಅವರೇ ಹಿಡಿದು ನಮಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ಅವರಲ್ಲಿ ಯಾರು ಅವರಿಗೆ ಹೆಲ್ಪ್ ಮಾಡಿದ್ರೆ ಅಂಥದ್ದು ಯಾವುದು ಸುದ್ದಿ ಇಲ್ಲಿ ತನಕ. ಇದೇನು ಕಂಟಿನ್ಯೂ ಮಾಡ್ತೀರಾ, ಏನು ಫಸ್ಟ್ ಟೈಮ್ ಮಾಡ್ತಾರೆ ಅವರು? ನಮ್ಮ ಮಾಹಿತಿ ಪ್ರಕಾರ ಈ ಥರದ್ದು ಇಲ್ಲಿ ಫಸ್ಟ್ ಟೈಮ್ ನಡೀತಾ ಇದ್ದೇನೆ ಈ ಕಡೆ. ಬೀದರ್ನಲ್ಲಿ ಜಿಂಕೆಯನ್ನ ಬೇಟೆಯಾಡಿದ್ದ 6 ಜನ ಬೇಟೆಗಾರರ ಬಂಧನವಾಗಿದೆ. 6 ಜನರನ್ನ ಬಂಧನ ಮಾಡಿ ನ್ಯಾಯಾಲಯಕ್ಕೆ ಒಪ್ಪಿಸಿದ್ದಾರೆ ಅರಣ್ಯ ಅಧಿಕಾರಿಗಳು. ಬೀದರ್ ತಾಲೂಕಿನ ಚೋಂಡಿ, ಮಮದಾಪುರ್, ಹುಲ್ಲುಗಾವಲು ಕೃಷ್ಣ ಮೃಗಗಳ ಆವಾಸದಲ್ಲಿ ನಡೆದಂತ ಘಟನೆ. ಆಗಸ್ಟ್ 17ರಂದು ಬೆಳಗ್ಗೆ ಜಿಂಕೆಯನ್ನ ಬೇಟೆಯಾಡಿದ್ರು ಬೇಟೆಗಾರರು. ಚೋಂಡಿ ಗ್ರಾಮಸ್ಥರ ಮಾಹಿತಿಯ ಹಿನ್ನೆಲೆ ಸ್ಥಳಕ್ಕೆ ದೌಡಾಯಿಸಿದ್ದಾರೆ ಜನವಾಡ ಪೊಲೀಸರು ಬರ್ತಿದ್ದಂತೆ ಅಲ್ಲಿಂದ ಕಾಲ್ ಕೆತ್ತಿದ್ರು 3 ಬೇಟೆಗಾರರು. 3ರನ್ನ ಬಂಧಿಸಿದಂತಹ ಪೊಲೀಸರು ಬೇಟೆಗಾಗಿ ಬಳಸಿದ್ದ ಬಂದೂಕು, ವಾಹನ ಸಮೇತ ಸಿಕ್ಕಿಬಿದ್ದಿದ್ದಾರೆ ಬೇಟೆಗಾರರು. ಘಟನೆ ನಡೆದ ದಿನದಂದು 3 ಆರೋಪಿಗಳ ಬಂಧನವಾಗಿತ್ತು. ನಂತರ ಬಸವ ಕಲ್ಯಾಣ್ SCF ಮುನೀರ್ ಅಹಮದ್ ನೇತೃತ್ವ ತಂಡ ರಚನೆ ಮಾಡಿ ಕಾರ್ಯಾಚರಣೆಯನ್ನ ನಡೆಸಲಾಗಿತ್ತು. RFO ಪ್ರವೀಣ್, RFO ಶಿವಕುಮಾರ್, RFO ಪವನ್ ಕುಮಾರ್ ಡುಕೆ, RFO ಶಾಂತಕುಮಾರ್ ತಂಡದಿಂದ ಕಾರ್ಯಾಚರಣೆ ಜರುಗಿರುವಂತದ್ದು. ಕಾರ್ಯಾಚರಣೆ ಬಳಿಕ ಇನ್ನುಳಿದ 3 ಆರೋಪಿಗಳನ್ನ ಬಂಧಿಸಲಾಗಿದೆ. A1 ಶೋಹೇಬ್ ಮಲಿಕ್, A2 ಅಬ್ದುಲ್ ಸಯೀದ್, A3 ಮೊಹಮ್ಮದ್ ಹಮೀದ್, A4 ಮೊಹಮ್ಮದ್ ನಾಸೀರ್, A5 ಆರಿಫ್ ಖಾನ್, A6 ಮೊಹಮ್ಮದ್ ಹಾಜಿಯಾ ಬಂಧನವಾಗಿರುವಂಥದ್ದು. ಜನವಾಡ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿರುವಂಥದ್ದು.
ಇದೇನಿಲ್ಲ ಪೇಪರ್ ಟಿವಿದವ್ರಿಗೆ ಇಲ್ಲ ನಮ್ಮ ಟಿವಿದವ್ರಿಗೆ ಹತ್ತನ. ಸರ್ ಮೊನ್ನೆ ಒಂದು ಇನ್ಸಿಡೆಂಟ್ ಆಯ್ತಲ್ಲ, ಎಷ್ಟು ಜನ ಸಿಕ್ಕಿದ್ದಾರೆ ಸರ್, ಹೇಗೆ? ಆ ದಿನ ಆ್ಯಕ್ಚುಲಿ ವಿಲೇಜರ್ಸೇ 3 ಜನಕ್ಕೆ ಹಿಡಿದು ನಮಗೆ ಸಪೋರ್ಟ್ ಮಾಡಿದ್ದಾರೆ. ಆ್ಯಕ್ಚುಲಿ ಪೊಲೀಸ್ ಕಡೆಯಿಂದ ನಮಗೆ. ಆಮೇಲೆ ನಮ್ಮ ತಂಡದಿಂದ ನಾವು 2 ದಿವಸ ಸರ್ಚ್ ಮಾಡಿಕೊಂಡು ಮಿಕ್ಕಿದ 3 ಜನ ಯಾರಿದ್ರು ಅವ್ರಿಗೆ ಕೂಡ ಕಸ್ಟಡಿಯಲ್ಲಿ ತಗೊಂಡಿದ್ದೀವಿ. ಸೊ ಒಟ್ಟು 6 ಜನ ನಾವು ಅರೆಸ್ಟ್ ಮಾಡಿದ್ದೀವಿ. ಯಾವ ಸ್ಥಳದಿಂದ ಬಂದಿದ್ದಾರೆ ಅಂತ ಏನಾರ ಮಾಹಿತಿ ಸರ್? ಪ್ರೈಮರಿ ಇನ್ಫಾರ್ಮೇಷನ್ ಪ್ರಕಾರ 3 ಜನ ಚಿಂಚೋಳಿ ತಾಲೂಕು ಕಲಬುರಗಿಯಿಂದ ಇದ್ದಾರೆ ಮತ್ತು ಮಿಕ್ಕಿದ 3 ಜನ ಹೈದರಾಬಾದ್ ತೆಲಂಗಾಣದ ರೆಸಿಡೆಂಟ್ಸ್ ಇದ್ದಾರೆ. ಸರ್, ಈ ರೀತಿ ಇನ್ಸಿಡೆಂಟ್ ಆಗಿದೆ, ಇವಾಗ ಮುಂದೆ ಆಗುವ ಅಂದರೆ ತಡೆಯೋದಕ್ಕೋಸ್ಕರ ಏನು ಪ್ಲ್ಯಾನ್ ಮಾಡ್ತಾ ಇದ್ದಾರೆ, ಹೇಗೆ ಸರ್? ನೋಡಿ, ಇವಾಗಲೇ ನಮ್ಮ ಸ್ಟಾಫಿಂದ ನಾವು ಪೆರಾಮಿನೇಷನ್ ಮಾಡ್ತೀವಿ ಮತ್ತು ನೈಟ್ ಪ್ಯಾಟ್ರೋಲಿಂಗ್ ಮಾಡ್ತಾ ಇರ್ತೀವಿ. ಜೊತೆಗೆ ಈಗ ಮುಂದಿನ ದಿನಗಳಲ್ಲಿ ನಮ್ಮದು ಈ ಏರಿಯಾ ಏನಿದೆ, ಎಸ್ಪೆಷಲಿ ಬೀದರ್ ಬಾಂಡ್ರಿ ಏರಿಯಾ ಇದೆ, ಅದು ತೆಲಂಗಾಣ ಮಹಾರಾಷ್ಟ್ರ ಬಾಂಡ್ರಿಯಲ್ಲಿ ಬರುತ್ತೆ. ಸೊ ಸ್ವಲ್ಪ ಸೆನ್ಸಿಟಿವ್ ಇದೆ. ಆ ದೃಷ್ಟಿಯಿಂದ ನಾವು AI ಬೇಸ್ಡ್ ಕ್ಯಾಮೆರಾ ಅಥವಾ ಬೇರೆ ಟೆಕ್ನಾಲಜಿ ಕೂಡ ಬಳಸಿ ಇನ್ನೂ ನಮ್ಮದು ಪ್ಯಾಟ್ರೋಲಿಂಗ್ ಇನ್ನೂ ಮಾಡರ್ನೈಸ್ ಅಥವಾ ಸೆನ್ಸಿಟಿವ್ ಮಾಡೋದಂತ ಟ್ರೈ ಮಾಡ್ತಾ ಇದ್ದೀವಿ. ಸರ್, ಈ ಒಂದು ಟೀಮಲ್ಲಿ ಯಾರ್ಯಾರು ಅಧಿಕಾರಿಗಳಿದ್ದರು, ಹೇಗೆ ತನಿಖೆ ಮಾಡಿದ್ರಿ ಸರ್? ತನಿಖೆ RFO ಬೀದರ್ ಪ್ರವೀಣ್ ಕುಮಾರ್ ಮೋರೆ ಮಾಡ್ತಾ ಇದ್ದಾರೆ. ಆದರೆ ಈಗ 3 ಜನ ಯಾರು ತಪ್ಪಿಸ್ಕೊಂಡು ಹೋಗಿದ್ರು ಅವ್ರಿಗೆ ಸರ್ಚ್ ಮತ್ತು ಅವ್ರಿಗೆ ಕಸ್ಟಡಿ ತೊಗೊಳ್ಳಿಕ್ಕೆ ಸ್ಪೆಷಲ್ ಟೀಮ್ ಏನಿತ್ತು ಅದು ನೇತೃತ್ವ ACF ಬಸವ ಕಲ್ಯಾಣ್ ಶ್ರೀ ಮುನೀರ್ ಅಹಮದ್ ಅವರಿದ್ದರು. ಅವ್ರದ್ದು ಲೀಡರ್ಶಿಪ್ಪಲ್ಲಿ ಶಿವಕುಮಾರ್ ರಾಠೋಡ್ RFO ಬಸವ ಕಲ್ಯಾಣ್, ಹಾಗೆ ಪವನ್ ಕುಮಾರ್ ಧೋಕೆ RFO ಹುಮ್ನಾಬಾದ್ ಮತ್ತು ಶಾಂತಕುಮಾರ್ ಡೆಪ್ಯೂಟಿ RFO ಭಾಲ್ಕಿ ಅವರೆಲ್ಲ ಇದ್ದರು. ಸರ್, ಈ ಒಂದು ಪ್ರಕರಣದಲ್ಲಿ 3 ಚಿಂಚೋಳಿ ಮತ್ತು 3 ಹೈದರಾಬಾದ್ ಕಡೆಯವರು ಇದ್ದರು. ಈ ಲೋಕಲ್ ಅವರು ಏನಾದರೂ ಹೆಲ್ಪ್ ಮಾಡಿದರೆ ಹೇಗೆ ಸರ್? ಅವರಿಗೆ ಏನಾರ ಮಾಹಿತಿ ಸಿಕ್ಕಿದೆಯಾ? ಈಗ 3 ಜನ ಯಾರಿದ್ದಾರೆ ಅವರು ಲೋಕಲೇ, ಚಿಂಚೋಳಿ ತಾಲೂಕು ಅಲ್ಲಿಂದ ಇದ್ದಾರೆ, ಅಂದರೆ ಲೋಕಲೇ ಇದ್ದಾರೆ, ಇಲ್ಲಿಂದ ಹತ್ತಿರ ಅಂತ. ಇಲ್ಲ, ಒಂದು ಯಾವ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಎಲ್ಲ ಆಯ್ತಲ್ಲ ಸರ್, ಅಲ್ಲಿಲ್ಲ. ರಾದರ್ ಅಪೋಸಿಟ್ ಟು ದ್ಯಾಟ್ ನಮ್ಮ ಏನು ಚೊಂಡಿ ಮತ್ತು ಮಮದಾಪುರ ತಾಂಡ ಏನಿದೆ ಅವರೇ ಜನ ಅವರಿಗೆ ಹಿಡಿದು ನಮ್ಮ 3 ಜನಕ್ಕೆ ಅವರೇ ಹಿಡಿದು ನಮಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ಅವರಲ್ಲಿ ಯಾರು ಅವರಿಗೆ ಹೆಲ್ಪ್ ಮಾಡಿದ್ರೆ ಅಂಥದ್ದು ಯಾವುದು ಸುದ್ದಿ ಇಲ್ಲಿ ತನಕ. ಇದೇನು ಕಂಟಿನ್ಯೂ ಮಾಡ್ತೀರಾ, ಏನು ಫಸ್ಟ್ ಟೈಮ್ ಮಾಡ್ತಾರೆ ಅವರು? ನಮ್ಮ ಮಾಹಿತಿ ಪ್ರಕಾರ ಈ ಥರದ್ದು ಇಲ್ಲಿ ಫಸ್ಟ್ ಟೈಮ್ ನಡೀತಾ ಇದ್ದೇನೆ ಈ ಕಡೆ. ಹೈದರಾಬಾದ್ನಿಂದ ಬೀದರ್ ನಗರಕ್ಕೆ ಆಗಮಿಸುತ್ತಿದ್ದ ಔರಾದ್ ಘಟಕದ ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆಗೆ ಸೇರಿದ ಬಸ್ಗೆ ತೆಲಂಗಾಣದ ಸಾರಿಗೆ ಸಂಸ್ಥೆಯ ಬಸ್ಸೊಂದು ಹಿಂಬದಿಯಿಂದ ಡಿಕ್ಕಿ ಹೊಡೆದ ಪರಿಣಾಮ ತೆಲಂಗಾಣದ ಮಾಮಡಿ ಬಳಿ ಘಟನೆ ನಡೆದಿದೆ. ಬಸ್ ಇಂಜಿನಿಂದ ಡಿಕ್ಕಿ ಹೊಡೆದ ಪರಿಣಾಮ ಬಸ್ಸಿನ ಕೊನೆಯ ಸೀಟ್ನಲ್ಲಿ ಕೂತಿದ್ದ 11 ವರ್ಷದ ವೇದಾಂತ್ ಎಂಬ ಯುವಕನಿಗೆ ತಲೆಗೆ ಗಂಭೀರ ಗಾಯವಾಗಿದೆ. ಗಾಯಾಳು ವೇದಾಂತ್ ಔರಾದ್ ತಾಲೂಕಿನ ಗಣೇಶ್ಪುರ್ ಗ್ರಾಮದವನು ಎಂದು ತಿಳಿದು ಬಂದಿದೆ. ಇನ್ನು ತನ್ನ ತಾತನೊಂದಿಗೆ ಹೈದರಾಬಾದ್ನಿಂದ ಔರಾದ್ ಪಟ್ಟಣಕ್ಕೆ ತೆರಳುತ್ತಿದ್ದ ವೇಳೆ ಈ ದುರ್ಘಟನೆ ನಡೆದಿದೆ. ತೆಲಂಗಾಣ ಮೂಲದ ಸಾರಿಗೆ ಬಸ್ ವೇಗವಾಗಿ ಬಂದು ಹಿಂಬದಿಯಲ್ಲಿ ಡಿಕ್ಕಿ ಹೊಡೆದ ಪರಿಣಾಮ ಅಪಘಾತ ನಡೆದಿದ್ದು, ಅದೃಷ್ಟವಶಾತ್ ಯಾವುದೇ ಅನಾಹುತ ಸಂಭವಿಸಿಲ್ಲ. ಬಾಲಕನ ತಲೆಗೆ ಗಾಯವಾಗಿದ್ದನ್ನು ಗಮನಿಸಿದ ಸಾರಿಗೆ ಸಿಬ್ಬಂದಿ ಆಂಬ್ಯುಲೆನ್ಸ್ಗಾಗಿ ತಡ ಮಾಡದೆ ಸಾರಿಗೆ ಬಸ್ ಅನ್ನೇ ಬೀದರ್ನ ಬ್ರೇಮ್ಸ್ ಆಸ್ಪತ್ರೆಗೆ ತಂದು ಯುವಕನಿಗೆ ಚಿಕಿತ್ಸೆ ಕೊಡಿಸುವ ಕೆಲಸ ಮಾಡಿದ್ದಾರೆ. ಗಾಯಾಳು ಬಾಲಕನಿಗೆ ಬೀದರ್ನ ಬ್ರೇಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ನೀಡಲಾಗುತ್ತಿದೆ. अभी हमारे कर्नाटक के 6 लाइन
ರಾಜ್ಯ ಸರ್ಕಾರದಿಂದ ಹೊರಡಿಸಿರುವ ಶಿಕ್ಷಕರ ನೇಮಕಾತಿ ಅಧಿಸೂಚನೆಯಲ್ಲಿ ಮರಾಠಿ ಮತ್ತು ಉರ್ದು ಶಿಕ್ಷಕರ ಹುದ್ದೆಗಳನ್ನು ಕೈಬಿಡಲಾಗಿದೆ. ತಕ್ಷಣವೇ ಮರಾಠಿ ಮತ್ತು ಉರ್ದು ಶಿಕ್ಷಕರ ನೇಮಕಾತಿಗೆ ಅಧಿಸೂಚನೆ ಹೊರಡಿಸಬೇಕು ಎಂದು ಆಗ್ರಹಿಸಿ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ನಗರದಲ್ಲಿ ಧರಣಿ ನಡೆಸಲಾಯಿತು. ಬಸವಕಲ್ಯಾಣ ನಗರದ ಗಾಂಧಿ ವೃತ್ತದಿಂದ ಪ್ರಾರಂಭವಾದ ಪ್ರತಿಭಟನಾ ರ್ಯಾಲಿಯಲ್ಲಿ ಸಕಲ ಮರಾಠ ಸಮಾಜ ಮತ್ತು ಅಲ್ಪಸಂಖ್ಯಾತ ಸಮುದಾಯಗಳ ಜನರು, ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ರ್ಯಾಲಿಯು ಗಾಂಧಿ ವೃತ್ತದಿಂದ ಅಂಬೇಡ್ಕರ್ ವೃತ್ತದವರೆಗೆ ನಡೆಸಲಾಯಿತು. ನಂತರದಲ್ಲಿ ತಹಶೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ರಾಜ್ಯದಲ್ಲಿ 15,000 ಶಿಕ್ಷಕರ ನೇಮಕಾತಿ ಅಧಿಸೂಚನೆ ಹೊರಡಿಸಲಾಗಿದೆ. ಆದರೆ ಮರಾಠಿ ಮತ್ತು ಉರ್ದು ಮಾಧ್ಯಮದ ಶಿಕ್ಷಕರ ನೇಮಕಾತಿ ಅಧಿಸೂಚನೆ ಕೈಬಿಡಲಾಗಿದೆ. ಮರಾಠಿ ಮತ್ತು ಉರ್ದು ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಅಧಿಕ ಸಂಖ್ಯೆಯಲ್ಲಿವೆ. ಇನ್ನು ಮರಾಠಿ ಮತ್ತು ಉರ್ದು ಶಿಕ್ಷಕರ ಹುದ್ದೆಗಳ ನೇಮಕಕ್ಕೆ ಆಸಕ್ತಿ ತೋರಿಸಿಲ್ಲ ಅಂತ ಆರೋಪಿಸಲಾಗಿದೆ. ಇದನ್ನು ಸರಿಪಡಿಸಿ ರಾಜ್ಯದಲ್ಲಿರುವ ಮರಾಠಿ ಹಾಗೂ ಉರ್ದು ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅಂತ ಒತ್ತಾಯಿಸಲಾಗಿದೆ. ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಮತ್ತು ಉರ್ದು ಬಹುಸಂಖ್ಯೆಯಲ್ಲಿ ಕರ್ನಾಟಕದಲ್ಲಿದ್ದಂತಹ ಉರ್ದು ಭಾಷೆಯವರಿಗೆ ಒಂದು ದೊಡ್ಡ ಮೋಸ ಮಾಡಿದ್ದಾರೆ. ಇದು ಯಾಕಾಯ್ತು, ಏಕೆ ಆಗಿದೆ, ಇದು ಯಾರಿಗೆ ಅರ್ಥ ಆಗ್ತಾ ಇಲ್ಲ. ಇದು ಯಾರು ಮಾಡಿದ್ದಾರೆ ತಿಳಿತಾ ಇಲ್ಲ. ಇದರ ಹೊಣೆಗಾರ ಯಾರು? ಈ ಪ್ರತಿಯೊಂದು ಸ್ಕೂಲ್, ಮರಾಠಿ ಸ್ಕೂಲ್ನಲ್ಲಿ ಶಾಲೆ ಎಲ್ಲಾ ವಿಷಯದ ಮೇಲೆ ಹುದ್ದೆಗಳು ಖಾಲಿ ಇದೆ. ಕೇಳಿದರೆ ಏನ್ ಹೇಳ್ತಾರ? ಮಕ್ಕಳ ಸಂಖ್ಯೆ ಕಡಿಮೆ ಇದೆ. ಕನ್ನಡದಲ್ಲಿ ಓದುತ್ತಿರ್ತಕ್ಕಂಥ ಕನ್ನಡ ಮಾಧ್ಯಮದಲ್ಲಿ ಒಂದೊಂದು ಶಾಲೆಯಲ್ಲಿ ಹಳ್ಳಿಯವರನ್ನು ನೋಡಿದ್ದೆವು, ಅದು ಪರಿಗಣಿಸಿದ್ದೇವೆ. ಆ ಸ್ಕೂಲ್ನಲ್ಲಿ 5-6 ಶಿಕ್ಷಕರಿದ್ದಾರೆ, ಅಲ್ಲಿ ಮಕ್ಕಳು 10-20 ಮರಾಠಿಯಲ್ಲಿ ಸ್ಕೂಲ್ದಲ್ಲಿ ಹೋಗಿ ನೋಡಿದ್ದೇವೆ ನಾವು. 4-5 ದಿನದಿಂದ ಅದೇ ಕೆಲಸ ಮಾಡ್ತಾ ಇದ್ದೇವೆ. ಅಲ್ಲಿ 10